ನೇಚರ್ಸ್ ಎನ್ಗ್ರೇವ್ಡ್ ಸೀಕ್ರೆಟ್ ಎಂಬಂಥ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಮರ ಕಡಿಯೋದಕ್ಕೆ ಪ್ರೋತ್ಸಾಹ ಮಾಡುವಂಥ ವಿಡಿಯೋ ಎಲ್ಲ ಇದು. ಆದರೆ ನಮ್ಮ ತೋಟದಲ್ಲಿ 2-3 ಮರಗಳು ಸಿಡ್ಲಿಗೆ ಒಣಗಿ ಬಿದ್ದವು. ಅದನ್ನು ಕಟ್ ಮಾಡೋದಕ್ಕೆ ಮಿಷನ್ ಹುಡುಕ್ತಿದ್ವಿ. ಕೊನೆಯದಾಗಿ ಅಗ್ರಿಮೇಟ್ ಅವರ 22 ಇಂಚ್ ಅವರ ಚೈನ್ ಸಾ ಬಂದು ನಾವು ಇಸ್ಕೊಂಡಿದ್ವು. ಆ ವಿಡಿಯೋಗೆ ಹೋಗೋಣ ಬನ್ನಿ. ಒಂದಿನ ಸೀದಾ ಒಂದಿನ ಉಲ್ಟಾ, ಹಿಂಗಾಗಿ ಒಂದಿನ ಉಲ್ಟಾ, ಎರಡು ಕಡೆ ಈಕ್ವಲಾಗಿ ಸವಿಯುತ್ತೆ. ಸ್ಟಿಚ್ ಚೈನ್. ಸೊ ಇದು ಫಿಟ್ ಮಾಡೋದಕ್ಕೆ ನೋಡ್ಕೋಬೇಕು. ಫಸ್ಟು ಶಾರ್ಪ್ನೆಸ್ ಇರೋದು ನೋಡ್ಕೋಬೇಕು. ಇದರಲ್ಲಿ ಚೈನಲ್ಲಿ ಒಂದು ಕಡೆ ಶಾರ್ಪ್ ಇರುತ್ತೆ, ಒಂದು ಕಡೆ ಶಾರ್ಪ್ ಇರೋಲ್ಲ, ಫುಲ್ ಚೂಪ್ ಇರೋದು ಮುಂದೆ. ಸೊ ಅದು ನೀವು ಹಿಂಗೆ ಇಟ್ಕೊಂಡಾಗ ಫ್ರಂಟಿಗೆ ಬರಬೇಕು, ಈ ಕಡೆಗೆ ಇರಬೇಕು. ಸೊ ಹಿಂಗೆ ಹಾಕೋದು ಮರ ಕಟ್ಟಾಗಲ್ಲ, ಉಲ್ಟಾ ಹಾಕಿದ್ರೆ. ಸೊ ಇದು ಶಾರ್ಪ್ ಇರೋದು ನೋಡಿ, ಹಿಂದೆ ಫುಲ್ ಫ್ಲ್ಯಾಟ್ ಇರುತ್ತೆ, ಇಲ್ಲಿ ಶಾರ್ಪ್ ಇರುತ್ತೆ. ಶಾರ್ಪ್ ಇರೋದು ಮುಂದೆ ಇರಬೇಕು, ಹಿಂಗೆ ಅವಾಗ ಮರ ಕಟ್ಟಾಗಲ್ಲ. ಸೊ ಹಿಂಗೆ ಹಾಕ್ಬೇಕು ನೀವು ಫಿಟ್ ಮಾಡೋದು. ಇದನ್ನು ಇಬ್ಬರು ನೀಟಾಗಿ ಕೂರಿಸ್ಬೇಕು. ನೀಟಾಗಿ ಎಲ್ಲರಿಗೂ ಸೀಟ್ ಮಾಡ್ಕೊಂಡು. ಸೊ ಇದು ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಇದು ಇತ್ತು. ಸೊ ಈ ಪಾಯಿಂಟು ಈ ಓಲ್ ಒಳಗಡೆ ಕುತ್ಕೋಬೇಕು, ಅದರೊಳಗೆ ಇದರೊಳಗೆ ಈ ಪಾಯಿಂಟ್. ಸೊ ಇದು ಹಿಂದೆ ಮುಂದೆ ಇದ್ದರೆ ಇದರಲ್ಲಿ ಲೂಸ್ ಮಾಡಿಕೊಂಡು ಅಲ್ಲಿ ತರಿಸ್ಕೋಬೇಕು. ಹಿಂದೆ ಮುಂದೆ ಹೋಗುತ್ತೆ ಅದು. ಚೈನ್ ಟೈಟ್ ಮಾಡೋದಕ್ಕೆ ಇದು ಚೈನ್ ಟೆನ್ಷನರ್ ಇದೆ. ಸೊ ಈ ಸ್ಕ್ರೂ ನೇರಕ್ಕೆ ಇಟ್ಕೊಂಡ್ರೆ ನೀಟಾಗಿ ಅದ್ರೊಳಗೆ ಫಿಟ್ಟಿಂಗ್ ಆಗುತ್ತೆ. ಈ ಸ್ಕ್ರೂ ನೇರಕ್ಕೆ ಇಟ್ಕೋಬೇಕು. ಇದು ಲೂಸ್ ಮಾಡಿಕೊಂಡ್ರೆ ಅದು ಹಿಂದೆ ಹೋಗುತ್ತೆ. ಆಮೇಲೆ ಚೈನ್ ಟೈಟ್, ಈ ಚೈನ್ ಹಿಂಗೆ ತಗೊಳ್ಳೋದು ಟೈಟ್ ಮಾಡಿ ಈ ಕಡೆ ತಗೊಳ್ಬೋದು. ಅದೇ ಮಾರ್ಕ್ ಅಂದರೆ ಸ್ಕ್ರೂ ನೇರವಾಗಿ ಇಟ್ಕೋಬೇಕು. ನೇರವಾಗಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ನಿಮ್ಗೆ ಅಷ್ಟು ಬರುತ್ತೆ. ಹಿಂಗಾಯ್ತು. ಓಕೆ. ನೆಕ್ಸ್ಟ್ ನಟ್ ಹಾಕೋಬೇಕು ಎರಡು. ಇವೆರಡನ್ನ ಹ್ಯಾಂಡ್ ಟೈಟ್ ಮಾಡಿ ಸಾಕು ಫಸ್ಟು. ಆಮೇಲೆ ಬೇಕಾದ್ರೆ ಸ್ಪ್ಯಾನರ್ ಮಾಡ್ಕೋಬೋದು. ಈಗ ಫಸ್ಟ್ ಈ ಕೈಲಿ ಟೈಟ್ ಮಾಡಿಕೊಂಡು ಈಗ ಚೈನ್ ಟೈಟ್ ಮಾಡ್ಕೋಬೇಕು. ಸೊ ಇದು ಚೈನ್ ಟೈಟ್ ಮಾಡೋದಕ್ಕೆ ಈ ಸ್ಕ್ರೂ ಡ್ರೈವರು ಹಾಕ್ಬಿಟ್ಟು ಹಾಕ್ಬಿಟ್ಟು ಇನ್ನೊಂದು ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರೆ, ಇದ್ರ ಬೇಕಾದ್ರೆ ಇದನ್ನ ಟೈಟ್ ಮಾಡ್ಬೋದು. ಇದು ಟೈಟ್ ಮಾಡಿದ್ರೆ ಚೈನ್ ಟೈಟ್ ಆಗುತ್ತೆ. ಆ ಗ್ರೂವಲ್ಲಿ ಕುತ್ಕೊಳ್ಳುತ್ತೆ. ಆ ಗ್ರೂ ಒಳಗೆ ಕೂತಿದ್ರೆ ಚೈನ್ ಟೈಟ್ ಆಗುತ್ತೆ. ಲೂಸ್ ಆಗ್ತದೆ. ಟೈಟ್ ಆಗ್ತದೆ. ಅದರೊಳಗೆ ಸಿಟ್ಟಿಂಗ್ ಆಗಬೇಕು ನೀಟಾಗಿ. ಫುಲ್ ಓವರ್ ಟೈಟ್ ಆಗಬಾರ್ದು, ಲೂಸು ಇರಬಾರ್ದು. ಒಂದು ಮೀಡಿಯಮ್ ಹಿಂಗೆ ಎತ್ತದ ಒಂದು ಸ್ವಲ್ಪ ಇಷ್ಟು ಲೈಟಾಗಿ ಆವಾಗ ಮರ ಕಟ್ ಮಾಡಿದ್ರೆ ಲೂಸ್ ಆಗುತ್ತೆ ಇದು. ಸೊ ಅವಾಗ ಇವೆರಡು ಬೋಲ್ಟ್ನ ಲೂಸ್ ಮಾಡಿಕೊಂಡು ಈ ಚೈನ್ ಟೈಟ್ ಮಾಡ್ಕೋಬೇಕು ನೀವು. ಅವಾಗ ಅದು ಎರಡು ಬೋಲ್ಟ್ ಲೂಸ್ ಮಾಡಿಬಿಟ್ಟೆ ಟೈಟ್ ಮಾಡಬೇಕು, ಇಲ್ಲ ಅಂದ್ರೆ ಮುರಿದೋಗುತ್ತೆ ಇದು. ಲೂಸ್ ಮಾಡ್ಕೊಂಡು ಇವೆರಡು ನಟ್ನ ಲೂಸ್ ಮಾಡಿ ಇದ್ರಲ್ಲಿ ಸ್ವಲ್ಪ ಟೈಟ್. ಮತ್ತೆ ಇದು ಕೂಡ ಅಷ್ಟು ಬೆಂಡು ಎಲ್ಲ ಮಾಡೋದಿಲ್ಲ, ಏನಾಗಲ್ಲ, ಬೆಂಡ್ ಆಗಲ್ಲ. ಇಷ್ಟಿರಲಿ ಲೈಟಾಗಿ, ಓವರ್ ಟೈಟು ಬೇಡ, ಓವರ್ ಲೂಸ್ ಬೇಡ. ಇಷ್ಟು ಇಟ್ಕೊಂಡು ಈ ಇವೆರಡು ನಟ್ನ ಫುಲ್ಲು ಟೈಟ್ ಮಾಡ್ಬೋದು. ಈಕ್ವಲಾಗಿ ಎರಡನ್ನೂ ಟೈಟ್ ಮಾಡ್ಕೊಂಡು ಇಲ್ಲಿ ಚೈನ್ ಲೂಬ್ರಿಕೇಷನ್ಗೆ ಇಂಜಿನ್ ಆಯಿಲ್ 20W40. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೆಟ್ರೋಲ್ ಪಂಪ್ ಮಾಡ್ಕೋಬೇಕು. ಇದು ಈ ಥರ ಒಂದು 5-6 ಸರಿ ಅಮ್ಕಿದ್ರೆ ಅದರ ಪೆಟ್ರೋಲ್ ಬರುತ್ತೆ. ಈ ಥರ ಪಂಪ್ ಹಾಕಬೇಕು. ಪ್ರತಿ ಸರಿ ಪೆಟ್ರೋಲ್ ಹಾಕ್ತಾಯಿಲ್ಲ ಈ ಥರ ಪಂಪ್ ಮಾಡಬೇಕು. ಇದು ಚೌಕ್. ಸೊ ಆಚೆ ಹೇಳ್ಕೊಂಡ್ರೆ ಚೌಕ ಆನ್. ಈಗ ಚೌಕ್ ಆನ್ ಆಗಿದೆ. ಇಲ್ಲಿ ಸ್ವಿಚ್ ಇರುತ್ತೆ, ಆನ್ ಆ್ಯಂಡ್ ಆಫ್, 1 ಆನ್ 0 ಆಫ್. ಸೊ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಏರ್ ಫಿಲ್ಟರ್ ಇರುತ್ತೆ. ಮಿಷಿನ್ 10 ಗಂಟೆಗೆ ಯೂಸ್ ಮಾಡಿದ್ಮೇಲೆ ಒಂದ್ಸರಿ ಇದು ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಳ್ಳಿ. ಸ್ಮೂತ್ ಬ್ರಷಲ್ಲಿ ಇಲ್ಲ ಏರಲ್ಲಿ ಕ್ಲೀನ್ ಮಾಡಿಸ್ಕೊಂಡ್ರೆ ಜಸ್ಟ್ ಬ್ರಷಲ್ಲಿ ಡಸ್ಟ್ ಎಲ್ಲ ಹೋಗಿಸ್ಬೇಕು. ಅದೇ ಥರ ಇಲ್ಲಿಗೆ ಡಸ್ಟ್ ಎಲ್ಲ ಹೋಗ್ಬಾರ್ದು.
ಅದ್ರೊಳಗೆ ಹೋಗ್ಬೋದು. ಹಾಂ ಹಾಂ. ಈ ಥರ ಲಾಕ್ ಮಾಡಿ ತಿರುಗಿಸ್ಕೊಂಡ್ರೆ ಮುಗಿದೋಗುತ್ತೆ. ಇದು ಬ್ರೇಕ್ ನಿಮಗೆ. ಸೊ ಮುಂದಕ್ಕೆ ಹಾಕಿದ್ರೆ ಬ್ರೇಕ್ ಇದೆ. ನೀವು ಎಕ್ಸ್ಲೇಟರ್ ಕೊಟ್ಟರು ಚೈನ್ ತಿರುಗಲ್ಲ. ಇದು ಬ್ರೇಕ್ ಓಪನ್ ಮಾಡಿದ್ರೆ ಮಾತ್ರ ಚೈನ್ ತಿರುಗೋದು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬ್ರೇಕ್ ಹಾಕೊಳ್ಳಿ. ಸ್ಟಾರ್ಟ್ ಮಾಡಿ ಮರ ಕಟ್ ಮಾಡೋದು ಮಾತ್ರ ಬ್ರೇಕ್ ರಿಲೀಸ್ ಮಾಡ್ಕೊಂಡು ಕಟ್ ಮಾಡಿ. ಆಮೇಲೆ ಕೆಲಸ ಅದು ಮುರಿದು ಕಟ್ ಆಯಿತು ಅಂದಿದ ತಕ್ಷಣ ಇದು ಲಾಕ್ ಮಾಡಿಟ್ಟು ಒಳ್ಳೇದು. ನೆಕ್ಸ್ಟ್ ನೀವು ಎಕ್ಸ್ಲೇಟರ್ ಕೊಟ್ಟರು ತಿರುಗಲ್ಲ. ಈ ಬ್ರೇಕ್ ಪರ್ಪಸ್ ನೀವೇನೋ ಕೆಲಸ ಮಾಡ್ತೀರಿ, ಯಾರೋ ಸುಮ್ಮನೆ ನಮ್ಗೆ ಕೊಟ್ಟರೆ ತಿರುಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಬ್ರೇಕ್ ಲಾಕ್ ಮಾಡಿದ್ರೆ ಸೇಫ್ಟಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಿಚ್ ಆನು, ಪೆಟ್ರೋಲ್ ಪಂಪು, ಚೌಕ್ ಆನ್, ಮತ್ತು ಇಲ್ಲಿ ಸ್ಟಾರ್ಟ್ ಆದ ತಕ್ಷಣ ಚೌಕ್ ಆಫ್ ಒಳಗಡೆ ಚೌಕ್. ಓಕೆ. ಒಂದ್ಸಲ ಸ್ಟಾರ್ಟ್ ಆಗಿ ಆಫ್ ಆದರೆ ಚೌಕ್ ಆಫ್ ಮಾಡಿ. ಸ್ಟಾರ್ಟ್ ಮಾಡೋಕೆ ಮುಂಚೆ ತಿರ್ಗಾ ಆನ್ ಮಾಡ್ಕೊಂಡು ಈಗ ಚೌಕ್ ಬೇಡ, ಹಂಗೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸಲ